ಆಕಾಶವಾಣಿ ಮಂಗಳೂರು. ರಾಷ್ಟ್ರೀಯ ಡೆಂಗ್ಯೂ ದಿನದ ಸಂದರ್ಭದಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಸರ್ವೇಕ್ಷಣಾಧಿಕಾರಿಯಾಗಿರುವ ಡಾಕ್ಟರ್ ನವೀನ್ ಚಂದ್ರ ಕುಲಾಲ್ ಅವರೊಡನೆ ಸಂದರ್ಶನ. ಕೇಳುಗರೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದು ರಾಷ್ಟ್ರೀಯ ಡೆಂಗ್ಯೂ ದಿನ ಅಂತ ಹೇಳಿ ಗುರುತು ಮಾಡಲಾಗಿದೆ. ಇವತ್ತಿನ ದಿನವನ್ನು ರಾಷ್ಟ್ರೀಯ ಡೆಂಗ್ಯೂ ದಿನ ಅಂತ ಹೇಳಿ ನಾವು ಗುರುತು ಮಾಡ್ತೇವೆ. ಈ ಬಗ್ಗೆ ಮಾಹಿತಿಯನ್ನು ನೀಡೋದಕ್ಕೆ ನಮ್ಮ ಜೊತೆಗೆ ದಕ್ಷಿಣ ಕನ್ನಡ ಜಿಲ್ಲೆಯ ಜಿಲ್ಲಾ ಸರ್ವೇಕ್ಷಣಾಧಿಕಾರಿಗಳಾಗಿರುವಂಥ ಡಾಕ್ಟರ್ ನವೀನ್ ಚಂದ್ರ ಕುಲಾಲ್ ಅವರಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಸರ್. ಸರ್, ಈಗ ಇವತ್ತು ರಾಷ್ಟ್ರೀಯ ಡೆಂಗ್ಯೂ ದಿನ. ಹೌದು. ಇವತ್ತಿನ ಈ ದಿನದ ಮಹತ್ವ ಏನು, ಮತ್ತು ಈ ಬಾರಿಯ ಈ ಒಂದು ದಿನಕ್ಕೆ ಏನಾದರೂ ಘೋಷವಾಕ್ಯ ಅಥವಾ ಥೀಮ್ ಅಂತ ಏನಾದರೂ ಇದೆಯಾ? ಈಗ ಮೊದಲನೇದಾಗಿ ಡೆಂಗು ಅನ್ನೋದು ಈಗ ರಾಷ್ಟ್ರವ್ಯಾಪಿಯಾಗಿದೆ ಹಾಗೂ ಜಗತ್ತಿನಾದ್ಯಂತ ಸುಮಾರು 100ಕ್ಕೂ ಜಾಸ್ತಿ ದೇಶಗಳಲ್ಲಿ ಹಬ್ಬಿದೆ. ಸಾಕಷ್ಟು ಜನರನ್ನು ಬಲಿ ತಗೊಳ್ತಾ ಇದೆ. ಸೊ ಈ ನಿಟ್ಟಿನಲ್ಲಿ ಜನರಿಗೆ ಆ ಡೆಂಗು ಬಗ್ಗೆ ಅವೇರ್ನೆಸ್ ಅಥವಾ ಅದರ ಅರಿವು ಮೂಡಿಸುವ ಹಿನ್ನೆಲೆಯಲ್ಲಿ ನ್ಯಾಷನಲ್ ಡೆಂಗು ಡೇ ಅನ್ನೋದನ್ನು ಆಚರಿಸಲಾಗ್ತದೆ. ಈ ಸಲ ಒಂದು ಹೊಸ ಥೀಮ್ ಜೊತೆ ಬಂದಿದ್ದಾರೆ, ಚೆಕ್, ಕ್ಲೀನ್ ಆ್ಯಂಡ್ ಕವರ್. ಅಂದರೆ ಚೆಕ್ ಅಂತ ಹೇಳಿದರೆ ಮೊದಲು ನಿಮ್ಮ ಸುತ್ತಮುತ್ತಲು ಹುಡುಕಾಡಿ ಕ್ಲೀನ್ ಮಾಡಿ. ಹುಡುಕಾಡೋ ಸಮಯದಲ್ಲಿ ಸಾಕಷ್ಟು ಬಿಸಾಡಿದ ವಸ್ತುಗಳು ಸಿಗ್ಬೋದು, ಮುಚ್ಚದಂಥ ಬ್ಯಾರಲ್ಗಳು ಸಿಗ್ಬೋದು. ನಮ್ಮಲ್ಲಿ ಮಂಗಳೂರಲ್ಲಿ ತೆಂಗಿನಕಾಯಿ ಗೆರಟೆ ಇರ್ಬೋದು, ಅಥವಾ ಕುಡಿದು ಬಿಸಾಡಿದಂಥ ಸಿಯಾಳ ಇರ್ಬೋದು. ಈ ರೀತಿ ಸಾಕಷ್ಟು ಜಾಗದಲ್ಲಿ ನಾವು ಚೆಕ್ ಮಾಡಬೇಕಾಗ್ತದೆ, ನೋಡಬೇಕಾಗ್ತದೆ. ನೋಡಿದ ನಂತರ ಅದನ್ನು ಕವರ್ ಮಾಡಬೇಕು. ಅಂದರೆ ಒಂದು ಕವರ್ ಅಂತ ಹೇಳಿದರೆ ಇಲ್ಲಿ ಏನು, ಕವರ್ ಮಾಡುವಂಥ ವಸ್ತುವನ್ನು ಕವರ್ ಮಾಡ್ಬೋದು, ಅದನ್ನು ಡಿಸ್ಪೋಸ್ ಮಾಡಬೇಕು ಅಥವಾ ಅದನ್ನು ತ್ಯಾಜ್ಯವನ್ನು ವಿಲೇವಾರಿ ಮಾಡುವಂಥಲ್ಲಿ ವಿಲೇವಾರಿ ಮಾಡ್ಬೋದು. ಅಥವಾ ಈಗ ಟ್ಯಾರಿಸ್ ಮೇಲೆ ನೀರು ನಿಂತಿದೆ, ಆಗ ಕವರ್ ಮಾಡಲಿಕ್ಕೂ ಆಗೋದಿಲ್ಲ, ವಿಲೇವಾರಿ ಮಾಡಲಿಕ್ಕೂ ಆಗೋದಿಲ್ಲ. ಅದಕ್ಕೆ ಬೇಕಾದ ವ್ಯವಸ್ಥೆಯನ್ನು ಉಂಟು ಮಾಡಬೇಕು. ಇಂಥ ಒಂದು ಅದ್ಭುತವಾದ ಒಂದು ಥೀಮ್ ಜೊತೆ ಈ ಸಲ ಬಂದಿದೆ. ಅರ್ಥ ಇಷ್ಟೇ, ಡೆಂಗು ಪ್ರಾಬ್ಲಮ್ ಅಥವಾ ಡೆಂಗುವಿನ ತೊಂದರೆ ಕೇವಲ ಯಾವುದೇ ಇಲಾಖೆಗೆ ಅಲ್ಲ. ಡೆಂಗು ತಡೆಗಟ್ಟಬೇಕಾ, ಜನರು ಯೋಚಿಸಬೇಕು ಅನ್ನೋ ಅರಿವು ಮೂಡಿಸಲಿಕ್ಕೋಸ್ಕರ ಈ ಸಲ ಇಂಥ ವಿನೂತನವಾದ ಒಂದು ಥೀಮ್ ಜೊತೆ ಬಂದಿದ್ದಾರೆ. ಸರ್, ಈಗ ನಮ್ಮ ಜಿಲ್ಲೆಯಲ್ಲಿ ಈ ಡೆಂಗ್ಯೂ ಪ್ರಕರಣಗಳನ್ನು ನೋಡ್ತಾ ಇದ್ರೆ ಪ್ರತಿ ವರ್ಷ ಹೇಗಿದೆ? ಅಂದರೆ ಜಾಸ್ತಿ ಆಗ್ತಾ ಇದೆಯಾ, ಕಮ್ಮಿ ಆಗ್ತಾ ಇದೆಯಾ, ಹೇಗಿದೆ ಟ್ರೆಂಡ್ ಅದು? ಈಗ ಡೆಂಗು ಏನಾಗ್ತದೆ, ಡೆಂಗು ಒಂದು ವಿಚಿತ್ರ ವ್ಯವಸ್ಥೆಯನ್ನು ಹೊಂದಿದೆ. ಸುಮಾರು 2 ವರ್ಷಕ್ಕೊಮ್ಮೆ ಈ ಡೆಂಗು ರೋಗ ಜಾಸ್ತಿ ಆಗ್ತದೆ. ಏನಾಗ್ತದೆ ಅಂತ ಹೇಳಿದರೆ, ನಾವು ಯಾರನ್ನು ಡೆಂಗು ಅಂತ ಗುರುತಿಸ್ತೀವಿ ಅವರ ಜೊತೆಗೆ ಇನ್ನೊಂದಷ್ಟು ಸಾಕಷ್ಟು ಜನರಿಗೆ ಡೆಂಗು ಇರ್ತದೆ. ನಮಗೆ ಅವ್ರಿಗೆ ಯಾವುದೇ ರೀತಿಯ ತೀವ್ರ ಥರದ ತೊಂದರೆ ಬರದೇ ಇರ್ಬೋದು. ಸೊ ಒಂದಷ್ಟು ಜನರಲ್ಲಿ ಡೆಂಗು ಬಂದು ಅವರಲ್ಲಿ ಒಂದು ವರ್ಷದ ಮಟ್ಟಿಗೆ ಒಂದು ರೀತಿ ಬಾರದಂಥ ವ್ಯವಸ್ಥೆ ಬರ್ತದೆ. ಅಂದರೆ ಒಂದು ನಿರ್ಬಂಧಕ ವ್ಯವಸ್ಥೆ ಬರ್ತದೆ. ಆದರೆ ಮತ್ತೆ ಮರು ವರ್ಷ ಮತ್ತೆ ಬರ್ಬೋದು, ಹಾಗೂ ಕೆಲವು ಸಲ ಪ್ರತಿ ವರ್ಷವೂ ಬರ್ಬೋದು. ಕಳೆದ 7-8 ವರ್ಷಗಳನ್ನು ನೋಡಿದರೆ ನಮಗೆ ದಕ್ಷಿಣ ಕನ್ನಡದಲ್ಲಿ ಅಂತೂ ಖಂಡಿತ ಡೆಂಗು ಬರ್ತಾನೇ ಇದೆ, ಹಾಗೂ ರಾಜ್ಯದಾದ್ಯಂತ ಬರ್ತಾ ಇದೆ. ಕೇವಲ ಅದು ದಕ್ಷಿಣ ಕನ್ನಡದಲ್ಲಿ ಮಾತ್ರ ಅಲ್ಲ. ಸೊ ರಾಜ್ಯದಾದ್ಯಂತ ಈಗ ಡೆಂಗು ಬರ್ತಾ ಇದೆ. ಇದಕ್ಕೂ ಸಾಕಷ್ಟು ಕಾರಣಗಳಿರ್ಬೋದು. ಈಗ ಈ ಡೆಂಗ್ಯೂ ಮೂಲತಃ ಯಾವುದರಿಂದ ಬರುವಂತಹ ಕಾಯಿಲೆ? ಈಗ ಡೆಂಗುವಲ್ಲಿ 2, ಒಂದು ರೋಗಾಣು ಇದೆ. ರೋಗಾಣು, ನಾವು ಒಂದು ವೈರಸ್ ಇದೆ, RNA ಸಿಂಗಲ್ ಸ್ಟ್ಯಾಂಡರ್ಡ್ ವೈರಸ್ ಅಂತ ಹೇಳ್ತೀವಿ. ಈ ವೈರಸ್ಸಿಂದ ರೋಗ ಬರ್ತದೆ. ರೋಗ ಬರುವುದು ವೈರಸ್ಸಿಂದ, ಆದರೆ ರೋಗ ಒಬ್ಬರಿಂದೊಬ್ಬರಿಗೆ ಹರಡುವುದು ಸೊಳ್ಳೆಯಿಂದ. ತುಂಬ ಅದು ಬೇರೆ ನೋಡಿ. ಈಗ ನಾವು ಕೊರೋನಾದಲ್ಲಿ ಏನಾಗ್ತಾ ಇತ್ತು, ಯಾರನ್ನಾದ್ರೂ ಒಬ್ಬನನ್ನು ಮುಟ್ಟಿದ್ರೆ, ಅವನು ಕೆಮ್ಮಿದ್ರೆ, ಅವನು ಮುಟ್ಟಿದ ವಸ್ತು ನಾವು ಮುಟ್ಟಿದ್ರೆ ರೋಗ ಹರಡ್ತಾ ಇತ್ತು. ಇಲ್ಲಿ ಹಾಗೆ ಅಲ್ಲ. ಇಲ್ಲಿ ರೋಗವಾಹಕ ಬೇಕು. ಇಲ್ಲಿ ರೋಗವಾಹಕ ಸೊಳ್ಳೆಗಳು ಸಾವಿರಾರು, 3000ಕ್ಕೂ ಜಾಸ್ತಿ ಸೊಳ್ಳೆ ಇದೆ ಅಂತೆ. ಅಂತ ಸೊಳ್ಳೆಯಲ್ಲಿ ನಮಗೆ ಕಚ್ಚಿ ಡೆಂಗು ತರುವುದು ಕೇವಲ ಈಡಿಸ್ ಸೊಳ್ಳೆ. ಅದರಲ್ಲಿ 1-2 ಪ್ರಭೇದ ಇದೆ, ಆಲ್ಬಾಪಿಕ್ಟಸ್ ಮತ್ತೆ ಈಡಿಸ್ ಈಜಿಪ್ಟ್ ಅಂತೆಲ್ಲ ಹೇಳ್ತೇವೆ. ಬಟ್ ಇಲ್ಲಿ ನಾವು ಮೊದಲಾಗಿ ನೋಡಬೇಕಾದ್ದು ಈಡಿಸ್ ಜಾತಿಯ ಸೊಳ್ಳೆಯಿಂದ
ಡೆಂಗು ಹರಡ್ತದೆ. ಮತ್ತು ಈ ಡೆಂಗು ಸೊಳ್ಳೆಯನ್ನು ಗುರುತು ಹತ್ತೋದು ಕೂಡ ತುಂಬ ಸುಲಭ, ಗುರುತು ಪತ್ತೆ ಹಚ್ಚುವುದು ಕೂಡ. ಅಂದರೆ ಅದರ ಮೇಲೆ ಒಂದು ಪಟ್ಟೆ ರೀತಿ ಇರ್ತದೆ, ಕಪ್ಪು ಬಣ್ಣದ ಮತ್ತು ಬಿಳಿ ಬಣ್ಣ. ಬಿಳಿ ಅಂತ ಅಲ್ಲ, ಒಂದು ರೀತಿ ಗ್ರೇಷ್ ಬಿಳಿ. ಕಾಲುಗಳಲ್ಲಿ ತುಂಬ ಸುಲಭವಾಗಿ ನೀವು ಗುರುತಿಸ್ಬೋದು ಇದನ್ನು. ಸೊ ಅಂಥ ಒಂದು ಚಿಕ್ಕ ಜೀವ ಒಬ್ಬ 80 kg ಭಾರ ತೂಗುವ ಒಂದು ವ್ಯಕ್ತಿಯ ಜೀವನ್ನೇ ತೆಗೆಯುವಷ್ಟು ಅದು ಶಕ್ತಿಯನ್ನು ಹೊಂದಿದೆ. ಈ ಸೊಳ್ಳೆ ಉತ್ಪಾದನೆ ಜಾಸ್ತಿ ಆಗೋದಕ್ಕೆ ಏನು ಕಾರಣ ಇರ್ತದೆ? ಮೊದಲನೇದಾಗಿ ನಾವು ಮನುಷ್ಯರು ಉಂಟು ಮಾಡಿದಂಥ ವ್ಯವಸ್ಥೆಗಳು. ಈಗ ಮೊದಲನೇದಾಗಿ ಘನತ್ಯಾಜ್ಯ. ಈಗ ಏನಾಗ್ತದೆ ನೋಡಿ, ಈಗ ಮಲೇರಿಯಾದ ಅನಫಿಲಿಸ್ ಸೊಳ್ಳೆ ಹುಟ್ಟುವುದು ಒಂದು ಸ್ವಲ್ಪ ದೊಡ್ಡ ಗಾತ್ರದ ನೀರಿನ ಸಂಗ್ರಹದಲ್ಲಿ. ಆದರೆ ಈಡಿಸಿಗೆ ದೊಡ್ಡ ಚಿಕ್ಕದು ಅಂತ ಇಲ್ಲ. ತಂಪು ಪಾನೀಯ ನಾವು ತಗೊಂಡು ಬರ್ತೇವೆ ಮನೆಗೆ, ಕುಡಿತೇವೆ. ಕುಡ್ದ ನಂತರ ಬಾಟ್ಲಿ ಮನೆ ಒಳಗೆ ಇಡುವುದಿಲ್ಲ, ಹೊರಗಡೆ ಬಿಸಾಡಿ ಬಿಡ್ತೀವಿ. ಮನೆಗೆ ಮಡಕೆ ಅಥವಾ ಬೇರೆ ಪಾತ್ರೆಗಳು, ಅಲ್ಯೂಮಿನಿಯಂ ಇರ್ಬೋದು, ಮಣ್ಣಿಂದಿರ್ಬೋದು, ಯಾವುದೇ ಇರ್ಬೋದು, ಏನಾದರೂ ಒಂಚೂರು ಅದರಲ್ಲಿ ಡ್ಯಾಮೇಜ್ ಆದರೆ ಬಿಸಾಡಿ ಬಿಡ್ತೇವೆ. ಅದರಲ್ಲಿ ಚಿಕ್ಕ ತೂತು ಬಂದರೆ, ಚಿಕ್ಕ ತೂತು ಒಂದು ಸೈಡಲ್ಲಿ ಬಂದ್ರೂ ಬೇರೆ ಒಂದು ಸೈಡಲ್ಲಿ ಸರಿಯಾಗಿರುತ್ತೆ, ಅಲ್ಲಿ ನೀರು ನಿಲ್ತದೆ. ಸೊ ನೀವು ಹೊರಗಡೆ ಬಿಸಾಡ್ತೀರಿ. ತಂಪು ಪಾನೀಯ ಬಾಟ್ಲಿ ಇರ್ಬೋದು, ಒಡೆದ ಮಡಕೆ ಅಥವಾ ಪಾತ್ರೆಗಳಿರ್ಬೋದು, ಅಥವಾ ಕೆಲವೊಂದಷ್ಟು ಪ್ಲಾಸ್ಟಿಕ್ ಫರ್ನಿಚರ್ಗಳು, ಪ್ಲಾಸ್ಟಿಕ್ ಪೀಠೋಪಕರಣಗಳು, ಅದರಲ್ಲೂ ಸಾಕಷ್ಟು ಕಡೆ ನೀರು ನಿಲ್ಲುವಂಥ ವ್ಯವಸ್ಥೆ ಇರ್ತದೆ. ಇನ್ನೂ ದೊಡ್ಡ ತೊಂದರೆ ಅಂತ ಹೇಳಿದರೆ ಇವತ್ತು ಪ್ಲಾಸ್ಟಿಕ್. ನಾವು ಎಲ್ಲದಕ್ಕೂ ಪ್ಲಾಸ್ಟಿಕ್ ರ್ಯಾಪ್, ಮನೆಗೆ ಬರುವ ಯಾವುದೇ ವಸ್ತು ಇರ್ಬೋದು ಅದು ಪ್ಲಾಸ್ಟಿಕಲ್ಲಿ ಸುತ್ತಿ ಬರ್ತದೆ. ಪ್ಲಾಸ್ಟಿಕ್ಕನ್ನು ಹಾಗೆ ಹೊರಗಡೆ ಬಿಸಾಡಿದರೆ ಅದರಲ್ಲಿ ಒಂದಷ್ಟು ಜಾಗದಲ್ಲಿ ಮಳೆ ನೀರು ನಿಲ್ಲುವ ಸಾಧ್ಯತೆ ಇರ್ತದೆ. ಇದು ಮಳೆ ನೀರು ಆಗ್ಬೋದು, ಅಥವಾ ನೀವು ನಿಮ್ಮ ಗಾರ್ಡನಿಗೆ ಹಾಕುವಂಥ ನಿಮ್ಮ ಉಪಯೋಗದ ನೀರು ಆಗಿರ್ಬೋದು. ಅಂತೂ ಇಂತೂ ಇಲ್ಲಿ ಇಷ್ಟೇ, ನೀರು ಯಾವುದೇ ವ್ಯವಸ್ಥೆಯಲ್ಲಿ ನಿಂತರೆ ಸ್ವಚ್ಛ ನಿಂತ ನೀರಲ್ಲಿ ಇಡೀ ಸೊಳ್ಳೆ ಮೊಟ್ಟೆ ಇಟ್ಟು ತನ್ನ ಸಂತಾನೋತ್ಪತ್ತಿ ಮಾಡ್ತದೆ. ಅದು ಬೆಳಿಗ್ಗೆ ಹೊತ್ತೇ ಕಚ್ಚುತ್ತದೆ. ಬೆಳಿಗ್ಗೆ ಹೊತ್ತು ಅಥವಾ ಮಧ್ಯಾಹ್ನ ನಂತರ ತರವಾರಿ ತುಂಬ ಅರ್ಜೆಂಟ್ ಬಿದ್ದರೆ ರಾತ್ರಿ ಕೂಡ ಕಚ್ಚಬಹುದು, ಅದು ಬೇರೆ ವಿಷಯ. ಬಟ್ ಹಗಲಲ್ಲಿ ಕಚ್ಚುವ ಕಾರಣ ನಾವು ಸೊಳ್ಳೆ ಬತ್ತಿ ಉಪಯೋಗಿಸಿ ಅಥವಾ ಸೊಳ್ಳೆಯ ಕಾಯಿಲ್ ಅಥವಾ ಅದರಿಂದ ನೀರಿನ ಸೊಳ್ಳೆ ಏನು ನಮ್ಮ ಕೆಲವೊಂದಷ್ಟು ಕಾಯಿಲ್ಗಳಿರ್ಬೋದು, ಅಥವಾ ಅದರ ಕೆಮಿಕಲ್ಸ್ ಉರಿಸುವುದು, ಈಗ ಹೊಸ ಹೊಸ ಯಂತ್ರಗಳು ಬಂದಿದೆ, ಅದು ಅದರ ಮೂಲಕ ಆಗಿರ್ಬೋದು, ಅಥವಾ ಪರದೆ ಮೂಲಕ ಆಗಿರ್ಬೋದು, ಅಥವಾ ಇದರಿಂದ ನಾವು ಓಡಿಸ್ಲಿಕ್ಕೆ ಆಗಲ್ಲ. ಯಾಕೆಂದರೆ ನೀವು ಹಗಲಲ್ಲಿ ಆಚೆಚೆ ಓಡಾಡ್ತಾ ಇರ್ತೀರಿ, ಆಫೀಸಲ್ಲಿ ಕೂತಿರ್ತೀರಿ. ಸೊ ಆಫೀಸಲ್ಲಿ ಕೂಡ ಹಗಲಲ್ಲಿ ಕೂಡ ನೀವು ಜಾಗರೂಕತೆ ಮಾಡಲೇಬೇಕಾಗ್ತದೆ. ಈಗ ಈ ರೋಗಾಣು ಮನುಷ್ಯನ ದೇಹವನ್ನು ಪ್ರವೇಶಿಸಿದ ಎಷ್ಟು ದಿನಗಳ ನಂತರ ನಮಗೆ ಲಕ್ಷಣಗಳು ಗೋಚರಿಸಲಿಕ್ಕೆ ಪ್ರಾರಂಭಿಸ್ತದೆ? ಈಗ ಅದು ಸುಮಾರು 5 ರಿಂದ 7 ದಿವಸದ ಒಳಗೆ ವೈರಸ್ ಎಂಟ್ರಿ ಆಗಿ ರೋಗ ಬರ್ತದೆ. ರೋಗ ಬಂದ ತಕ್ಷಣ ಮೊದಲಿಗೆ ಜ್ವರ. ಎಲ್ಲ ರೋಗಗಳಲ್ಲಿ ಮೊದಲ ಲಕ್ಷಣ ಜ್ವರವೇ ಹೇಳೋದು ನಾವು. ಆದರೆ ಇಲ್ಲಿ ಜ್ವರ ತುಂಬ ತೀವ್ರ ಥರದ ಇರ್ತದೆ, 104, 103, 105 ಡಿಗ್ರಿವರೆಗೂ ಹೋಗ್ಬೋದು. ಎಲ್ಲಕ್ಕಿಂತ ಹೆಚ್ಚಾಗಿ ಜೋರಾದ ತಲೆನೋವು ಇರ್ತದೆ, ಸಹಿಸ್ಲಿಕ್ಕಾಗದೆ ಈ ನಮ್ನೆದ ತಲೆಬೇನೆ ಬೈದಿನ ಹೆಜ್ಜೆ ಅಂತ ಹೇಳಿ ಇಂಥ ಒಂದು ತಲೆನೋವು ನಾನು ಅನುಭವಿಸಲೇ ಇಲ್ಲ ಅಂತ ಹೇಳ್ತಾರೆ. ಬ್ರೇಕ್ ಬೋನ್ ಫೀವರ್ ಅಂತ ಹೇಳ್ತಾರೆ. ಬ್ರೇಕ್ ಬೋನ್, ಎಲುಬು ಮುರಿದಂಥ ನೋವು, ಮೈಕೈ ನೋವು, ಸಿಕ್ಕಾಪಟ್ಟೆ ನೋವು ಇರುತ್ತೆ. ಇನ್ನೊಂದು ವಿಶೇಷ ಅಂತ ಹೇಳಿದ್ರೆ ಇದರಲ್ಲಿ ಕಣ್ಣ ಗುಡ್ಡೆಯ ಹಿಂದ್ಗಡೆ ನೋವಾಗ್ತದೆ, ಕಣ್ಣನ್ನು ಆಚೆಚೆ ಮೂವ್ ಮಾಡುವಾಗ ನೋವಾಗ್ತದೆ, ರೆಟ್ರೋರ್ಬಿಟಲ್ ಪೇಯ್ನ್ ಅಂತ ಹೇಳ್ತೀವಿ. ಮೈಯಲ್ಲಿ ಚಿಕ್ಕ ಚಿಕ್ಕ ಬೆವರ್ಸಾಲೆ ಅಂತ ಗುಳ್ಳೆ ಬೀಳ್ತದೆ. ಈಗ ಸಾಮಾನ್ಯವಾಗಿ ನಾವು ಈಗ ಜ್ವರ ಬಂದ ತಕ್ಷಣ ಏನೋ ಒಂದು ಓವರ್ ದ ಕೌಂಟರ್ ಮೆಡಿಸಿನ್ ತೊಗೊಳ್ಳುವಂಥದ್ದು ಇರ್ತದೆ, ಅಥವಾ ಸುಮ್ಮನೆ ಏನೋ ಒಂದು ಬಂದು ತೊಗೊಂಡು ಹಾಗೆ ಗುಣ ಆಗುತ್ತೆ ಅಂತ ಕಾಯ್ತಾರೆ. ಆದರೆ ನಾವು ಎಷ್ಟು ಕಾಯಬೇಕಾಗ್ತದೆ? ಅಂದರೆ ಡಾಕ್ಟ್ರನ್ನ ಸಂಪರ್ಕಿಸಬೇಕಾದ್ರೆ, ಇದಕ್ಕೆ ಡೆಂಗ್ಯೂ ಟೆಸ್ಟ್ ಮಾಡಬೇಕಾದ್ರೆ ಏನಾದರೂ ಕಾಯಬೇಕಾ ಹೇಗೆ? ಈಗ ನೋಡಿ, ಡೆಂಗು ಒಂದು ವಿಚಿತ್ರವಾದ ವ್ಯವಸ್ಥೆ. ಈಗ ಒಂದು ಊರಲ್ಲಿ ಒಂದು 5-6 ಜನಕ್ಕಿಂತ ಜಾಸ್ತಿ ಜನಕ್ಕೆ ಡೆಂಗು ಬಂದಿದೆ ಅಂತ ಆದರೆ ಆಮೇಲೆ ಬರುವ ರೋಗ ಡೆಂಗು ಇದೆಯಾ ಅಂತ ನೋಡಲಿಕ್ಕಿಲ್ಲ, ಅದು ಡೆಂಗುವೇ. ನಮ್ಮ ಕೆಲಸ ಏನು ಅಂತ ಹೇಳಿದರೆ, ಒಂದು ವೇಳೆ ಬೇರೆ ರೋಗ ಇದೆಯಾ ಅಂತ ಪತ್ತೆ ಹಚ್ಚಬೇಕು. ಮಲೇರಿಯಾ ಇದೆಯಾ ನೋಡಬೇಕು, ಅವನಿಗೆ ಟೈಫಾಯ್ಡ್ ಇದೆಯಾ ನೋಡಬೇಕು, ಮೂತ್ರದ ಇನ್ಫೆಕ್ಷನ್ ಇದೆಯಾ ನೋಡಬೇಕು, ಕೆಮ್ಮು ಕಫ ಆಗಿದೆ ನೋಡಿ. ಅದು ಯಾವುದೂ ಇಲ್ಲ. ನಿಮ್ಮ ಊರಲ್ಲಿ 4 ಜನಕ್ಕೆ ಡೆಂಗು ಬಂದಿದೆ, ಹಾಗಾದರೆ ಅದು ಡೆಂಗುವೇ. ಸೊ ಪತ್ತೆ ಹಚ್ಚಲಿಕ್ಕೆ ಓಡಾಡುವ ಅವಸ್ಥೆ ಇಲ್ಲ. ಇಲ್ಲಿ ವ್ಯವಸ್ಥೆ ಏನು ಅಂತ ಹೇಳಿದರೆ, ಜ್ವರ ಬಂದ ತಕ್ಷಣ ವೈದ್ಯರನ್ನು ಭೇಟಿಯಾಗಿ ನೀವು ಸೆಲ್ಫ್ ಮೆಡಿಕೇಶನ್ ಮಾಡಬೇಡಿ. ಕೆಲವರು ಏನು ಮಾಡ್ತಾರೆ, 20 ಮಾತ್ರೆ ತಗೊಂಡು ಹೋದರೆ 20 ಮಾತ್ರೆ ಮುಗಿಯುವವರೆಗೂ ತಿಂತಾ ಇರ್ತಾರೆ. ಸೊ ಜ್ವರದ ವಿಷಯದಲ್ಲಿ ಜ್ವರ ಬರುವಾಗ ಮಾತ್ರ
ಆ ಔಷಧಿಯನ್ನು ತಗೊಳ್ಳಿ. ಹಾಗೂ ಇದಕ್ಕೆ ಯಾವುದೇ ಗುಣಪಡಿಸುವಂಥ ಔಷಧಿ ಇಲ್ಲ. ಇಲ್ಲಿ ಔಷಧಿ ಇರುವುದು ಯಾಕೆ ಅಂತ ಹೇಳಿದರೆ ಜ್ವರ ಜೋರಾಗದಾಗೆ ಮಾತ್ರ. ಬೇಕಾಗಿರುವುದು ವಿಶ್ರಾಂತಿ. ಅಂದರೆ ಇದು ಎಷ್ಟು ಮಾರಣಾಂತಿಕ? ಇದು ಸುಮಾರು 100ರಲ್ಲಿ 5-6 ಜನ ತೀರಿಕೊಳ್ಳುವ ಸಾಧ್ಯತೆ ಇರ್ತದೆ. ಇಲ್ಲಿ ದೊಡ್ಡ ತೊಂದರೆ ಏನು ಅಂತ ಹೇಳಿದ್ರೆ ನಿರ್ದಿಷ್ಟವಾದ ಔಷಧಿ ಇಲ್ಲ. ಔಷಧಿ ಕೊಡುವುದು ಈಗ ನಾನು ಹೇಳಿದ ಒಂದೊಂದು ತೊಂದರೆ ಆಗುವ ಆ ತೊಂದರೆಗೆ ಅನುಗುಣವಾಗಿ, ಈಗ ಅವನಿಗೆ ಪ್ಲೇಟ್ಲೆಟ್ ಕಮ್ಮಿ ಆಯಿತು, ತುಂಬಾನೇ ಕಮ್ಮಿ ಆಯಿತು, ಆಗ ಮಾತ್ರ ಪ್ಲೇಟ್ಲೆಟ್ ಕೊಡಬೇಕು. ಅವನಿಗೆ ಪ್ಲಾಸ್ಮಾ ಕಮ್ಮಿಯಾಗಿ ರಕ್ತದೊತ್ತಡ ಕಮ್ಮಿ ಆಯಿತು, ಆಗ ಮರುಪೂರಣೆ ಮಾಡಬೇಕಾಗ್ತದೆ. ಸೊ ಆಯಾಯ ವ್ಯಕ್ತಿಗೆ ಅನುಗುಣವಾಗಿ ಅವನ ತೊಂದರೆಗೆ ಅನುಗುಣವಾಗಿ ಚಿಕಿತ್ಸೆಯ ಹೊರತು ನಿರ್ದಿಷ್ಟವಾದ ಚಿಕಿತ್ಸೆ ಅಂತ ಇದರಲ್ಲಿ ಇರುವುದಿಲ್ಲ. ಲಕ್ಷಣ ಆಧಾರಿತ ಚಿಕಿತ್ಸೆ ಅಂತ 100ಕ್ಕೆ 100 ಸರಿ. ಈಗ ಡಾಕ್ಟ್ರೇ, ಈ ಒಂದು ರೋಗ ಬಂದ ನಂತರ ರೋಗಿಗಳು ಯಾವ ರೀತಿಯಾಗಿ ಅದನ್ನು ಅಲ್ಲಿ ಕೆಲವು ವಿಚಾರಗಳನ್ನು ತಿಳ್ಕೊಬೇಕಾಗತ್ತೆ, ಯಾವ ರೀತಿಯಾದಂಥ ಕ್ರಮಗಳನ್ನು ಕೈಗೊಳ್ಳಬೇಕಾಗತ್ತೆ? ಈಗ ಮೊದಲನೇದಾಗಿ ನಾವು ಈಗಾಗಲೇ ಮಾತಾಡಿದ ಹಾಗೆ ಆಹಾರದ ಪದ್ಧತಿ, ಸಾಕಷ್ಟು ನೀರಿನಂಶ ತಗೋಬೇಕಾಗ್ತದೆ. ನೀರಿನಂಶ ಅಂತ ಹೇಳಿದ್ರೆ ದಿವಸಕ್ಕೆ ಒಂದು 3ರಿಂದ 4 ಲೀಟರ್ನಷ್ಟು ನೀರು, ಅಂದರೆ ನೀರಾಗಿ ತಗೊಳ್ಬೇಕು ಅಂತ ಇಲ್ಲ. ಈಗ ಗಂಜಿ ತಗೊಳ್ಬೋದು, ರಾಗಿದು ಅಂಬಲಿ ತಗೊಳ್ಬೋದು, ನೀರಿನ ಅಂಶ ಜಾಸ್ತಿ ಇರ್ಬೋದು. ಹಣ್ಣಿನ ರಸ ತಗೋಬೋದು. ಹಣ್ಣಿನ ರಸ ಅಂತ ಹೇಳಿದ್ರೆ ಜ್ಯೂಸ್ ಮಾಡಿ ಸಕ್ಕರೆ ಹಾಕಿ ಕುಡಿಯೋದಲ್ಲ, ಹಣ್ಣಿನ ರಸ ತಗೋಬೋದು ಅಥವಾ ಹಣ್ಣನ್ನು ತಿನ್ಬೋದು. ನೀರಿನ ಅಂಶ ಜಾಸ್ತಿಯಾಗಿ ತಗೋಬೋದು. ಈಗ ನಮ್ಮಲ್ಲಿ ನೋಡುವಂಥ ಸೌತೆಕಾಯಿ ಇರ್ಬೋದು, ಮುಳ್ಳು ಸೌತೆಕಾಯಿ, ನೀರಿನ ಅಂಶ ಜಾಸ್ತಿ ಇರುವಂಥ ತರಕಾರಿಗಳನ್ನು ಉಪಯೋಗಿಸ್ಬೋದು. ಸೊ ಇಲ್ಲಿ ಅಗತ್ಯತೆ ಏನು ಅಂತೇಳಿ ನೀರಿನ ಅಂಶ ಜಾಸ್ತಿ ಆಗಬೇಕು. ಈಗ ತಾವು ಕೇಳಿದಂತೆ ಯಾವ ವಿಚಾರದ ಬಗ್ಗೆ ನೋಡಬೇಕು ಅಂತ ಹೇಳಿದರೆ, ನನಗೆ ಹೇಗೂ ಬಂತು ಈಗ ಡೆಂಗು, ನನ್ನಿಂದ ಇನ್ನೊಬ್ಬರಿಗೆ ಬರಬಾರ್ದು ಅನ್ನೋ ಒಂದು ಕಲ್ಪನೆ ಇರಬೇಕು ವ್ಯಕ್ತಿಗೆ. ಸೊ ಒಬ್ಬರಿಂದ ಒಬ್ಬರಿಗೆ ಯಾಕೆ ಹರಡ್ತದೆ? ಸೊಳ್ಳೆ ಕಚ್ಚಿ ಹರಡ್ತದೆ. ಸೊ ಯಾರಿಗೆ ಡೆಂಗು ಬಂದಿದೆ ಅನ್ನುವ ಒಂದು ಸಂಶಯ ಇರ್ತದೆ, ಅವರಿಗೆ ಸೊಳ್ಳೆ ಕಚ್ಚದಾಗೆ ನೋಡಬೇಕು. ಸಿಗುವಂಥ ಕಹಿ ಬೇವಿನ ಎಣ್ಣೆ ಇರ್ತದೆ. ಕಹಿ ಬೇವಿನ ಎಣ್ಣೆಯನ್ನು ಹಾಗೆ ಹಚ್ಚಿದರೆ ಒಂದು ಸ್ವಲ್ಪ ವಾಸನೆ ಜಾಸ್ತಿ ಇರ್ತದೆ. ಸೊ 100 ಮಿಲಿ ಕಹಿ ಬೇವಿನ ಎಣ್ಣೆಗೆ 300 ಮಿಲಿ ತೆಂಗಿನ ಎಣ್ಣೆ, ಅಂದರೆ 1/3 ಅಂಶದಷ್ಟು ಕಹಿ ಬೇವಿನ ಎಣ್ಣೆಯು, ಉಳಿದಂತೆ 4/3 ಅಂಶದಷ್ಟು ತೆಂಗಿನ ಎಣ್ಣೆಯನ್ನು ಮಿಶ್ರ ಮಾಡಿದರೆ, ಅಥವಾ 1 ಲೀಟ್ರಿಗೆ ಕಹಿ ಬೇವಿನ ಎಣ್ಣೆಗೆ 4 ಲೀಟರ್ ತೆಂಗಿನ ಎಣ್ಣೆ, ಅದು ಅಗತ್ಯ ಇಲ್ಲ, ಅದು ತುಂಬ ವೇಸ್ಟ್ ಆಗ್ತದೆ. 100 mlಗೆ 300 ml ತೆಂಗಿನ ಎಣ್ಣೆ ಹಾಕಿ ಅದನ್ನು ಮೈ ಮೇಲೆ ಹಚ್ಕೊಂಡು ಸೊಳ್ಳೆ ಕಚ್ಚಲ್ಲ. ಇನ್ನೂ ಸುಧಾರಿತ ಕ್ರೀಮ್ಗಳೆಲ್ಲ ಇದೆ, ಆದರೆ ಎಲ್ಲಕ್ಕಿಂತ ಸುಲಭ ಹಾಗೂ ಒಳ್ಳೆಯದು. ಯಾಕಂತ ಹೇಳಿದ್ರೆ ಈ ಕಹಿ ಬೇವಿನ ಎಣ್ಣೆ ಮತ್ತು ತೆಂಗಿನ ಎಣ್ಣೆಯ ಮಿಶ್ರಣ ಚರ್ಮದಲ್ಲಿ ಬಿದ್ದಂತ, ಏನು ನಾನು ಆಗ ಹೇಳಿದೆ ಬೆವರು ಸಾಲೆ ಅಂತ ಬೀಳ್ಬಹುದು, ಚರ್ಮ ಎಲ್ಲ ಒಂಥರ ಇರಿಟೇಷನ್ ಆಗತ್ತೆ ಡೆಂಗು ಅಲ್ಲಿ. ಸೊ ಅದಕ್ಕೂ ಔಷಧಿ ಆಗತ್ತೆ, ನಿಮಗೆ ಸೊಳ್ಳೆ ಕಚ್ಚದಂತಗೂ ನೋಡ್ತದೆ. ಡಾಕ್ಟರ್, ಈಗ ಕಡೆಯದಾಗಿ ಇಲಾಖೆ ವತಿಯಿಂದ ಏನೆಲ್ಲ ಕಾರ್ಯಕ್ರಮಗಳನ್ನು ತಾವು ಮಾಡ್ತಾ ಇದ್ದೀರಿ? ಇಲಾಖೆ ವತಿಯಿಂದ ಅರಿವು ಕಾರ್ಯಕ್ರಮ. ಈಗ ನೋಡಿ, ಡೆಂಗುವಲ್ಲಿ ಮುಖ್ಯ ಪಾತ್ರ ಇರುವುದು ಜನರದ್ದು. ಮೊದಲು ನೋಡಿ ನಿಮ್ಮ ಮನೆಯ ಸುತ್ತಮುತ್ತ ಏನಿದೆ ಅಂತ ನೋಡಿ. ಸೊ ನಮ್ಮ ಕಾರ್ಯಕರ್ತರು ಕೂಡ ಬಂದು ತೋರಿಸ್ತಾರೆ ನಿಮಗೆ. ತೆಗೆಯುವುದು ನೀವೇ ತೆಗಿಬೇಕು. ಮನೆಯ ಸುತ್ತಮುತ್ತ ನೀವು ಬಿಸಾಡಿದ ವಸ್ತುಗಳನ್ನು ತೋರಿಸಿಕೊಡ್ತಾರೆ, ಅದನ್ನು ನೀವು ಸರಿಪಡಿಸಬೇಕು. ನಮ್ಮ ಕಾರ್ಯಕರ್ತೆಯರು ಯಾವಾಗ ಡೆಂಗು ಹೇಗೆ ಬರ್ತದೆ, ಡೆಂಗುವಿನಿಂದ ಆಗುವ ತೊಂದರೆಗಳೇನು, ಡೆಂಗು ಬಾರದಂತೆ ಏನು ತಡೆಗಟ್ಟಬಹುದು ಅಂತ ಎನ್ನುವ ಎಲ್ಲ ವಿಷಯಗಳ ಮಾಹಿತಿ ಕೊಡ್ತಾರೆ. ಸೊ ಅದನ್ನು ಆಕ್ಟ್ ಮಾಡೋದು ನಮ್ಮ ಕರ್ತವ್ಯ. ಸೊ ಅಲ್ಲಿ ಗಪ್ಪಿ ಮೀನು ಅಂತ ಒಂದು ಮೀನು ಸಿಗತ್ತೆ. ಸೊ ಆ ಮೀನು ತಿನ್ಲಿಕ್ಕೆ ಆಗುವ ಮೀನಲ್ಲ, ಇದು ಚಿಕ್ಕ ಮೀನು. ಅದನ್ನು ನೀರಿನಲ್ಲಿ ಬಿಟ್ಟರೆ ಈ ಸೊಳ್ಳೆಯ ಏನು ಮರಿಗಳಿರ್ತವೆ ಅಥವಾ ಸೊಳ್ಳೆಯ ಮೊಟ್ಟೆಗಳೇನಿರ್ತವೆ ಅವುಗಳನ್ನು ತಿಂತವೆ. ಗಪ್ಪಿ ಮೀನನ್ನು ನಮ್ಮ ಕಾರ್ಯಕರ್ತೆಯರು ಕೊಡ್ತಾರೆ ನಿಮಗೆ. ಜನ ಯೋಚಿಸಬೇಕು. ಇನ್ನೊಂದು, ಕ್ಲೀನ್ ಅಂತ ಹೇಳಿ ಯಾಕೆ ಬರ್ತಿದೆ ಅಂತ ಹೇಳಿದರೆ, ಈ ಸೊಳ್ಳೆಯ ಮೊಟ್ಟೆ, ಇಡೀ ಸೊಳ್ಳೆಯ ಮೊಟ್ಟೆ ಅದರ ಪಾತ್ರೆಯ ಬದಿಯಲ್ಲಿರ್ತದೆ. ನಾವು ಕಪ್ಪು ಕಪ್ಪು ಚಿಕ್ಕ ಚಿಕ್ಕ ಚುಕ್ಕೆ ಆಗಿರ್ತದೆ ನೋಡಿ ಕೆಲವು ಸಲ, ತುಂಬಾ ಸಮಯದಲ್ಲಿ ನೀವು ನೀರು ಯೂಸ್ ಮಾಡದಿದ್ರೆ. ಸೊ ಅದು ನೀವು ತಿಳಿದುಕೊಂಡಾಗೆ ಫಂಗಸ್ ಅಲ್ಲ, ಅದು ಈ ಸೊಳ್ಳೆಯ ಮೊಟ್ಟೆ ಅಲ್ಲಿ ಅಂಟಿಕೊಂಡಿರೋದು. ತಿಕ್ಕಿ ತೊಳೆಯದಿದ್ರೆ ಪಾತ್ರೆಗಳನ್ನು, ಅಂದ್ರೆ ನೀರು ಸಂಗ್ರಾಹಕಗಳನ್ನು, ಆ ಸೊಳ್ಳೆಯ ಮೊಟ್ಟೆ ಅಲ್ಲೇ ಇದ್ದು 2 ವರ್ಷಗಳ ಕಾಲ ಉಳ್ಕೊಳ್ತದೆ. ಸೊ ಪ್ರತಿ ಸಲ ನೀವು ನಿಮ್ಮ ಟಾಂಕಿಯನ್ನು ತಿಕ್ಕಿ ಉಜ್ಜಿ ತೊಳೆದು ಹೊಸ ನೀರನ್ನು 7 ದಿವಸಕ್ಕೊಮ್ಮೆ ಬದಲಾಯಿಸಿದರೆ ತುಂಬಾನೇ ಉತ್ತಮ. 3 ತಿಂಗಳಿಗೊಮ್ಮೆ ಕ್ಲೀನ್ ಮಾಡಿ. ಧನ್ಯವಾದಗಳು ಡಾಕ್ಟ್ರೆ. ಡೆಂಗ್ಯೂ ಕುರಿತು ಸಾಕಷ್ಟು ಮಾಹಿತಿಯನ್ನು ನೀಡಿದ್ರಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು. ಧನ್ಯವಾದಗಳು ತಮಗೆ ಕೂಡ. ಇದುವರೆಗೆ ರಾಷ್ಟ್ರೀಯ ಡೆಂಗ್ಯೂ ದಿನದ ಅಂಗವಾಗಿ ದಕ್ಷಿಣ ಕನ್ನಡ ಜಿಲ್ಲಾ ಸರ್ವೇಕ್ಷಣಾಧಿಕಾರಿಯಾಗಿರುವ ಡಾಕ್ಟರ್ ನವೀನ್ ಚಂದ್ರ ಕುಲಾಲ್ ಅವರೊಡನೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಲತೀಶ್ ಪಾಲ್ದಾನೆ.